ತುಂಬಾ ಬೇಸರದಿಂದ ಈ ಒಂದು ಸುದ್ದಿಯನ್ನು ನಾನೀಗ ಬಿತ್ತರ ಮಾಡ್ತಾ ಇದ್ದೀನಿ. ಯಾಕೆಂದರೆ ರಾಜಕೀಯದಲ್ಲಿ ಆರೋಪ ಪ್ರತ್ಯಾರೋಪಗಳು ಇದೆಲ್ಲವೂ ಕೂಡ ಸಹಜವಾಗಿರುವಂಥದ್ದು. ಆದರೆ ಈಗ ಈ ಇಬ್ಬರು ಯುವ ನಾಯಕರು ಆಡ್ತಾ ಇರುವಂಥ ಮಾತು, ಉಪಯೋಗಿಸ್ತಾ ಇರುವಂಥ ಪದ ಹಾಗೂ ಮತ್ತು ಅವರ ಭಾಷೆ ನಿಜಕ್ಕೂ ತುಂಬ ಕೆಳಮಟ್ಟದ್ದು. ಇಂಥ ಆರೋಪಗಳು, ಇಂಥ ಮಾತುಗಳು ರಾಜಕಾರಣದಲ್ಲಿ ಬರಬಾರ್ದು. ಹೌದು, ನಾನು ಹೇಳ್ತಾ ಇರುವಂಥದ್ದು ಪ್ರತಾಪ್ ಸಿಂಹ ಮತ್ತು ಪ್ರದೀಪ್ ಈಶ್ವರ್ ಬಗ್ಗೆ. ಅವರಿಬ್ಬರ ವಾಕ್ಸಮರವನ್ನು ರಾಜ್ಯ ಹಲವಾರು ಬಾರಿ ನೋಡಿದೆ. ಆದರೆ ಈಗ ಮಾತಿನ ಭರದಲ್ಲಿ ಇಬ್ಬರು ನಾಯಕರು ತಮ್ಮ ತಾಯಿಯ ತಾಯ್ತನವನ್ನೇ ಪ್ರಶ್ನೆ ಮಾಡುವಂಥ ಹಂತಕ್ಕೆ ಬಂದಿದ್ದಾರೆ. ನಮ್ಮಪ್ಪ ಏನಾದ್ರೂ ಕೂಡ ಅವ್ರ ಪ್ರಾಯದಲ್ಲಿ ಚಿಕ್ಕಬಳ್ಳಾಪುರದ ಕಡೆ ಹೋಗಿದ್ರೆ, ನಮ್ಮ ಅಪ್ಪನ ಬಗ್ಗೆ ನನಗೆ ಕ್ಲಾರಿಟಿ ಇದೆ. ಮುಳ್ಳಂದಿ ಮುಖ ಇರುವಂತಹ ನೀಚ ನಮ್ ತಂದೆ ನಿಮ್ಮೂರಿಗೆ ಬರ್ಲಿಲ್ಲ ಅಂತ ಬೇಜಾರ? ನಿನಗೇನ್ ಬರಗಾಲ ಗುರು, ಕತ್ತಲ್ ನನ್ನನ್ನು ಹುಡುಕ್ತಾ ಇದೀಯಾ? ಕರ್ನಾಟಕದ ಕ್ಷಮೆ ಕೇಳ್ತಾ ಈ ಸುದ್ದಿ ತೋರಿಸ್ತೀವಿ. ಈ ಹಿಂದೆ ರಾಜಕಾರಣ ಅಂದ್ರೆ ಘನತೆ, ಗೌರವ, ನೈತಿಕ ಮೌಲ್ಯವಿರುತ್ತಿತ್ತು. ಆದ್ರೆ ಇವತ್ತಿನ ಕಲಬೆರಕೆ ಕಾಲಘಟ್ಟದಲ್ಲಿ ಮೌಲ್ಯಗಳು, ಮಾತುಗಳು ಎಲ್ಲವೂ ಸೊಂಟದಿಂದ ಕೆಳಮಟ್ಟಕ್ಕೆ ಜಾರಿವೆ. ಹಿಂದೊಮ್ಮೆ ತಾವು ಮಂಡಿಸಿದ್ದ ಬಜೆಟ್ ಅನ್ನ ಅಟಲ್ ಬಿಹಾರಿ ವಾಜಪೇಯಿ ಟೀಕಿಸಿದ್ದಕ್ಕೆ ಮನಮೋಹನ್ ಸಿಂಗ್ ವಿತ್ತ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಲು ಮುಂದಾಗಿದ್ರು. ಸಣ್ಣ ಆರೋಪ ಬಂದರೂ ರಾಜೀನಾಮೆ ಕೊಟ್ಟ ಉದಾಹರಣೆಗಳಿವೆ. ಆದ್ರೆ ಈಗಿನ ನಾಯಕರು ತಂದೆ ತಾಯಿ ಅಷ್ಟೇ ಅಲ್ಲ, ಸಂಪೂರ್ಣ ವಂಶವೃಕ್ಷವನ್ನೇ ಬೇರು ಸಮೇತ ಎಳೆತಂದು ತಮ್ಮ ನಾಲಿಗೆ ಮೂಲಕವೇ ಹೊಲಸು ಮಾಡುತ್ತಿದ್ದಾರೆ. ಕರ್ನಾಟಕ ಇಂತಹ ಒಂದು ಘಟನೆ ಇವತ್ತು ಸಾಕ್ಷಿಯಾಗಿದೆ. ಪ್ರದೀಪ್ ಈಶ್ವರ್ ಹಾಗೂ ಪ್ರತಾಪ್ ಸಿಂಹ ನಡುವೆ ಕೀಳು ಮಟ್ಟದ ರಾಜಕಾರಣ ನಡೆಯುತ್ತಿದೆ. ಪ್ರದೀಪ್ ಹಾಗೂ ಪ್ರತಾಪ್ ನಡುವೆ ಕೇಳಲು ಸಾಧ್ಯವಾಗದ ಮಾತುಗಳಲ್ಲಿ ವಾಗ್ಯುದ್ಧ ನಡೀತಿದೆ. ಅಸಲಿಗೆ ಈ ಕಥೆ ಶುರುವಾಗೋದು ಮೈಸೂರಿನಿಂದ. ತಮ್ಮನ್ನ ಮುಳ್ಳು ಹಂದಿಗೆ ಹೋಲಿಸಿದ್ದಾರೆ ಎಂದಿದ್ದ ಶಾಸಕ ಪ್ರದೀಪ್ ಈಶ್ವರ್ ಬಳಸಿದ ಭಾಷೆ ಎಂತಹದ್ದು ನೀವೇ ಕೇಳಿ. ಅಪ್ಪನ್ಗುಟ್ಟಿದ್ರೆ ಅಂತೆಲ್ಲ ಪ್ರತಾಪ್ ಸಿಂಹ ಅವರೇ, ನಮ್ಮ ಅಪ್ಪನ ಬಗ್ಗೆ ನನಗೆ ಕ್ಲಾರಿಟಿ ಇದೆ. ನಮ್ಮ ಅಪ್ಪನ ಬಗ್ಗೆ ನೀನ್ ಯಾಕೆ ಯೋಚನೆ ಮಾಡ್ತಿದ್ಯಾ? ಯಾಕೆ ಆಸ್ತಿಯಲ್ಲಿ ಏನಾದ್ರು ಭಾಗ ಕೇಳಬೇಕು ಅಂತಿದ್ಯಾ ಏನು? ನನ್ನ ಆಸ್ತಿಯಲ್ಲಿ ನಿಮ್ಮಪ್ಪನ ಬಗ್ಗೆನೂ ನಿನಗೆ ಕ್ಲಾರಿಟಿ ಇದೆ ಅಂತ ನೀನು ನಮ್ಮಪ್ಪ ಬಗ್ಗೆ ಯೋಚನೆ ಮಾಡೋದು ನೋಡ್ತಾ ಇದ್ರೆ ನನಗೇನೋ ನೀನ್ ಆಸ್ತಿಯಲ್ಲಿ ಭಾಗ ಕೇಳ್ತೀಯ ಅನ್ಸುತ್ತೆ. ಹೀಗೆ ಪ್ರದೀಪ್ ಆಡಿರೋ ಮಾತು ಪ್ರತಾಪ್ ಸಿಂಹರ ಕಡುಕೋಪಕ್ಕೆ ಕಾರಣವಾಗಿದೆ. ಈಶ್ವರ್ ದಾಟಿಯಲ್ಲೇ ಉತ್ತರ ಕೊಡ್ತೀನಿ ಎಂದ ಸಿಂಹ ಬಳಸಿದ್ದು ಇಂತಹದ್ದೇ ಮಾತನ್ನ. ಇವತ್ತು ನೀಚ ಮಟ್ಟಕ್ಕೆ ಇಳಿದು ವೈಯಕ್ತಿಕ ನಿಂದನೆ ಮಾಡುವಂತಹ ಸನ್ನಿವೇಶದಲ್ಲಿ ನಾವೆಲ್ಲ ಇದ್ದೀವಿ. ನನ್ನ ಮನೆಯಲ್ಲಿ ನನ್ನ ತಾಯಿಯತ್ತ ಬೆರಳು ತೋರಿಸುವಂತ ಒಂದು ತುಚ್ಛ ಹೇಳಿಕೆ ಕೊಟ್ಟಿರುವಂತಹ ಪ್ರದೀಪ್ ಈಶ್ವರನಿಗೆ ನಾನು ಅವನದೇ ಭಾಷೆನಲ್ಲಿ ಕಡೆಯದಾಗಿ ಉತ್ತರ ಕೊಡ್ತೀನಿ. ದಯವಿಟ್ಟು ಕರ್ನಾಟಕದ ಮಹಾಜನತೆ ನನ್ನನ್ನ ಇದೊಂದು ಸಾರಿ ಕ್ಷಮಿಸಬೇಕು. ಮುಳ್ಳಂದಿ ಮುಖ ಇರುವಂತಹ ಕರ್ನಾಟಕದ ಏಕೈಕ ಕಾಮಿಡಿ ಪೀಸು ನಿಮ್ಮಪ್ಪಂಗ್ ಮಾತ್ರ ಹುಟ್ಟಿರೋದಪ್ಪ. ಇನ್ಯಾರು ವಾರಸದಾರ ಅದಕ್ಕೆ ಬರಲ್ಲ, ಆಸ್ತಿ ಕೇಳಕ್ ಬರಲ್ಲ. ಆ ಕಾಮಿಡಿ ಪೀಸು ಕರ್ನಾಟಕದಲ್ಲಿ ಒಂದೇ ಇರೋದು, ಅದು ನಿಮ್ಮ ಅಪ್ಪ ಮಾತ್ರ ಹುಟ್ಟಿರೋದು. ಆದ್ರೆ ನಮ್ಮಪ್ಪ ಏನಾದ್ರೂ ಕೂಡ ಅವ್ರ ಪ್ರಾಯದಲ್ಲಿ ಚಿಕ್ಕಬಳ್ಳಾಪುರದ ಕಡೆ ಹೋಗಿದ್ರೆ ಬಹಳ ಸುಂದರವಾಗಿ ಹುಟ್ಟುತ್ತಾ ಇದ್ದೆ. ಇನ್ನೊಂದ್ಸಾರಿ ವೈಯಕ್ತಿಕವಾಗಿ ಮಾತಾಡ್ತಾ ಇರ್ಬೇಕಾದ್ರೆ ಎಚ್ಚರಿಕೆಯಿಂದ ಇರಬೇಕು ಮಗನೇ. ಇದನ್ನ ನಿನಗೆ ವಾರ್ನಿಂಗ್ ಕೊಟ್ಟು ಹೇಳ್ತಾ ಇದ್ದೀನಿ. ಇದು ಇಷ್ಟಕ್ಕೆ ನಿಂತಿಲ್ಲ. ಪ್ರದೀಪ್ ಈಶ್ವರ್ ಕೂಡ ಮತ್ತೆ ಈ ಮಾತಿನ ಕಿತ್ತಾಟಕ್ಕೆ ಇಳಿದಿದ್ದಾರೆ. ಪ್ರದೀಪ್ ಈಶ್ವರ್ ಏನ್ ಹೇಳಿದ್ರು ಅನ್ನೋದನ್ನ ನಾವಂತೂ ಹೇಳೋಕಾಗಲ್ಲ. ನೀವೇ ನೋಡಿ, ಯಾವುದು ಸರಿ ಯಾವುದು ತಪ್ಪು ನೀವೇ ನಿರ್ಧರಿಸಿ. ಕತ್ಲಲ್ಲಿ ಪ್ರದೀಪ್ ಈಶ್ವರ ಕಾಣಿಸಲ್ಲ ಅಂತ ನಿನಗೇನ್ ಬರಗಾಲ ಗುರು, ಕತ್ತಲ್ ನನ್ನನ್ನು ಹುಡುಕ್ತಾ ಇದೀಯಾ? ಇಷ್ಟು ಬರಗಾಲ ಬಂದಿದ್ಯಾ ನಿನಗೆ ಗುರು? ಕತ್ತಲ್ ನನ್ನನ್ನ ಯಾಕೆ ಹುಡುಕ್ತೀಯಾ? ಛೇ, ನಾಚಿಕೆ ಆಗಲ್ವಾ ಪ್ರತಾಪ ನಿನ್ಗೆ? ಅವ್ರ ತಂದೆ ಅವರು ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ರೆ ನಾನು ಸುಂದರವಾಗಿ ಹುಡ್ತಿದ್ನಂತೆ. ನಮ್ ತಂದೆ ನಿಮ್ ಊರಿಗೆ ಬರ್ಲಿಲ್ಲ ಅಂತ ಬೇಜಾರ? ನಾನ್ ಕಳ್ಸಕ್ ರೆಡಿ ಇಲ್ಲ ಗುರು. ನಮ್ದು ಸಂಪ್ರದಾಯ ಕುಟುಂಬ. ಮತ್ತೆ ಅವರು ಸ್ಟೇಟ್ಮೆಂಟ್ ದಯವಿಟ್ಟು ನೀನ್ ರಿವೈಂಡ್ ಮಾಡ್ಕೊಂಡು ನೋಡ್ಬೇಕು ಗುರು. ಮುಳ್ಳಂದಿ ಒಂದು ಕಥೆ ಹೇಳ್ತಾರೆ ಪ್ರತಾಪ್ ಸಿಂಹ, ಮುಳ್ಳಂದಿ ನಮ್ಮ ತಂದೆಗೆ ಹುಟ್ಟಿದ್ದು ಅಂತ. ನಾನು ಅದೇ ಅಲ್ಲ ಗುರು ಹೇಳಿದ್ದು, ಈ ಸ್ಟೋರಿಯಲ್ಲಿ ನೀನ್ ಮುಳ್ಳಂದಿ ಅಷ್ಟೇ. ಇವಾಗ ಸಿಂಕ್ ಮಾಡ್ಕೊಂಡು ನೋಡು. ಕತ್ಲಲ್ಲಿ ನಾನು ಕಾಣಲ್ಲ ಅಂತೀಯ, ನೀನ್ ಕತ್ಲಲ್ಲಿ ನನ್ನನ್ನ ಯಾಕೆ ಹುಡುಕ್ತೀಯ? ನೀನ್ ಬೆಳಕಲ್ಲಿ ಹುಡುಕಿದ್ರೆ MP ಟಿಕೆಟ್ ಸಿಗೋದು. ನೀನ್ ಕತ್ಲಲ್ಲಿ ನಮ್ಮನ್ನೂ ಹುಡುಕ್ತಾ ಇದೀಯಾ? ಏನ್ ಬರಗಾಲ ಗುರು, ಬೇಜಾರಾಗುತ್ತೆ ಗುರು. ಎಂತೆಂತಹ ವೀರಪುತ್ರರು, ಧೀಮಂತ ಚೇತನಗಳನ್ನ ಕೊಟ್ಟಿರುವ ಪುಣ್ಯಭೂಮಿ ಇದು. ಈ ನಾಯಕರು ಆಡ್ತಿರೋ ಮಾತುಗಳನ್ನ ಕೇಳಿ ಭಾರತಾಂಬೆ ಮುಮ್ಮಲ ಮರುಗುತ್ತಿರಬೇಕು. ಅತ್ಯಂತಹ ಕೀಲು ಮಟ್ಟಕ್ಕಿಳಿದು ಮಾತನಾಡ್ತಿರೋ ನಾಯಕರಿಗೆ ನಾವು ಹೇಳೋದಕ್ಕೆ ಏನೂ ಇಲ್ಲ. ಕೊನೆಗೆ ಪ್ರಾರ್ಥಿಸೋದು ಇಷ್ಟೇ, ಕ್ಷಮಿಸಿ ಬಿಡು ಭಾರತ ಮಾತೆ. ಮೈಸೂರಿನಿಂದ ರಾಮ್ ಜೊತೆ ಈರಣ್ಣ, TV9 ಬೆಂಗಳೂರು.